ನೋಡಿ, ಈ ವಿಪರೀತವಾದ ಮಳೆಯಿಂದಾಗಿ ಇನ್ನೊಂದು ಅನಾಹುತ ಸಂಭವಿಸಿದೆ. ಅದು ಪುತ್ತೂರು ಭಾಗದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ. ಧರೆ ಕುಸಿದು ಮಣ್ಣಿನಡಿ ಸಿಲುಕೊಂಡಿದ್ದಾರೆ ಇಬ್ಬರು ಮಕ್ಕಳು. ಪುತ್ತೂರಿನ ಬನ್ನೂರು ಸಮೀಪದ ಜೈನರ ಗುರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮಣ್ಣು ಕುಸಿತದಿಂದಾಗಿ ಆ ಮಣ್ಣಿನಡಿ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಪುತ್ತೂರಿನ ಬನ್ನೂರು ಸಮೀಪದ ಜೈನರ ಗುರಿಯಲ್ಲಿ. ಪಾಪ ಬೆಳಗಿನ ಜಾವ ನಿದ್ದೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಮನೆಯ ಮೇಲೆ ಧರೆ ಕುಸಿತವಾಗಿದೆ. ಇಮ್ಮಿಡಿಯೇಟಾಗಿ ಆ ಮನೆಯವರು ಇಬ್ಬರು ಮಕ್ಕಳನ್ನು ಪಾರು ಮಾಡಿದ್ದಾರೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳೀಯರಿಂದ ಈಗ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ. ನಿನ್ನೆ ಕೂಡ ಇದೇ ರೀತಿ ಆಗಿತ್ತು, ಬಟ್ ಅದರಲ್ಲಿ ಇಬ್ಬರು ಮೃತಪಟ್ಟಿದ್ದರು, 4 ಜನ ಮೃತಪಟ್ಟಿದ್ರು, ಅದೇ ಕುಟುಂಬದ 4. ಈಗ ಬಟ್ ಇಲ್ಲಿ ಅದೃಷ್ಟವಶಾತ್ ಆ ಇಬ್ಬರು ಮಕ್ಕಳು ಕೂಡ ಬಚಾವಾಗಿದ್ದಾರೆ. ಸ್ವಲ್ಪ ಈ ತೇವಾಂಶದಿಂದ ಕೂಡಿರ್ತಕ್ಕಂಥ ವಾತಾವರಣ ಆಗಿರೋದ್ರಿಂದ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಮನೆಗಳವರು ಸ್ವಲ್ಪ ಹುಷಾರಾಗಿರಬೇಕು. ಜೊತೆಗೆ ಈ ಗುಡ್ಡಗಳ ಅಡಿಯಲ್ಲೇ ಮನೆಗಳನ್ನ ಕಟ್ಕೊಂಡು ಬಂದಿರ್ತಾರೆ. ಅದು ಯಾವತ್ತಿದ್ರೂ ಡೇಂಜರಸ್. ಅದು ಯಾವಾಗ ಮಳೆ ಬೀಳುತ್ತೆ, ಯಾವಾಗ ಗುಡ್ಡ ಕುಸಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಏಕಾಏಕಿ ಧೋ ಅಂತ ಗುಡ್ಡನೇ ಕುಸಿದು ಮನೆಗಳು ಎಷ್ಟೆಷ್ಟೋ ದೂರ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ಬ್ರಹ್ಮಗಿರಿ ತಪ್ಪಲಿನಲ್ಲಿ ನಾವು ನೋಡಿದ್ದೀವಿ. ಇತ್ತೀಚೆಗೆ ಅರ್ಚಕರ ಕುಟುಂಬ ಎಲ್ಲ ಹೋಗಿದ್ದೆಲ್ಲ ನಾವು ನೋಡಿದ್ವಿ ಕಳೆದ 4 ವರ್ಷಗಳ ಹಿಂದೆ. ಸೊ ಹಾಗಾಗಿ ಇಂಥ ಘಟನೆಗಳು ನಡೀತಾ ಇರುತ್ತೆ.